ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕವರಿಗಾಗಿರ್ಬೋದು, ಹಾಗೆ ಅಣ್ಣ ತಮ್ಮಂದ್ರಿಗಾಗಿರ್ಬೋದು, ಅಕ್ಕ ತಂಗಿದ್ರಿಗಾಗಿರ್ಬೋದು, ಸ್ನೇಹಿತರಿಗಾಗಿರ್ಬೋದು, ಎಲ್ರಿಗೂ ದೊಡ್ಡ ನಮಸ್ಕಾರ. ಸೊ ಈ ಒಂದು ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ನಟಿಸಿದ್ದೀನಿ. ಈ ಒಂದು ಸಿನಿಮಾಗೆ ನಾನು ಬೇರೆ ಒಂದು ಶೂಟಿಂಗಲ್ಲಿದ್ದೆ. ಸೊ ಹಾಗೆ ನಾನು ಸತೀಶ್ ಸರ್ ನಂಗೆ ತುಂಬ ಹಳೆಯ ಪರಿಚಯ. ಅವ್ರೊಂದು ಪ್ಲ್ಯಾನ್ ನಡೀತಾ ಇತ್ತು, ಒಂದು ಸಿನಿಮಾ ಮಾಡಬೇಕು ಅಂತ. ಹಾಗೆ ಒಂದು ದೊಡ್ಡ ಸಿನಿಮಾ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದು. ಸೊ ಸದ್ಯಕ್ಕೆ ಒಂದು ಸ್ಟಾರ್ಟಿಂಗ್ ಒಂದು ಕಿರುಚಿತ್ರ ಮಾಡೋಣ ಅಂತ ಶುರು ಮಾಡಿದ್ರು ಸರ್. ನನಗೊಂದು ಕಾಲ್ ಮಾಡ್ತಾರೆ, ಈ ಥರ ಶೂಟಿಂಗ್ ಒಂದು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ನಾನು ಶಾರ್ಟ್ ಫಿಲ್ಮ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅರ್ಚನಾ ಅಂತ ಹೇಳ್ತಾರೆ. ಸರಿ ಸರ್ ಆಯಿತು ಅಂತ ನಾನು ಏನು ಹೇಳಿಲ್ಲ, ಈ ಥರ ಸ್ಟೋರಿನೂ ಕೇಳಿಲ್ಲ. ಸ್ಟೋರಿ ಬಟ್ ಕೇಳಬೇಕಂತಿತ್ತು, ಕ್ಯೂರಿಯಾಸಿಟಿ. ಅವರು ತಾಯಿ ಅಂತ ಹೇಳಿದ್ರಲ್ಲ, ಸೊ ಓಕೆ ಕೇಳಲೇಬೇಕು ಇದು ಹೆಂಗಿರುತ್ತೆ ಅಂತ ಡೈರೆಕ್ಟರ್ ಸರ್ಗೆ, ಅಭಿಮಾನ್ ಸರ್ಗೆ ಕಾಲ್ ಮಾಡಿದರು. ಸೊ ಸ್ಟೋರಿ ಹೇಳಿದ್ರು, ತುಂಬ ಇಷ್ಟ ಆಯಿತು ಸರ್. ಈ ಒಂದು ಕಿರುಚಿತ್ರಣ ಶುರು ಮಾಡಿದೆ. ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸತೀಶ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಡೈರೆಕ್ಟರ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಶೂಟಲ್ಲಿ ತುಂಬ ರತ್ನೆ ಕೊಟ್ಟಿದ್ದಾರೆ, ಅದೆಲ್ಲ ಆಮೇಲೆ ಮಾತಾಡೋಣ ಸರ್. ಹಾಗೆ ಅನ್ವಿತ್ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಕೋ ಆ್ಯಕ್ಟರ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮುಖ್ಯವಾಗಿ ನಮ್ಮ ರೇಖಾ ದಾಸ್ ಮೇಡಮ್ ಅವರು, ಅಂಥ ಒಂದು ದೊಡ್ಡ ಕಲಾವಿದರ ಜೊತೆ ನಾನು ಆ್ಯಕ್ಟ್ ಮಾಡೋದಂದರೆ ತುಂಬ ಸಣ್ಣ ವಿಷಯ ಅಲ್ಲ. ನಂಗೆ ತುಂಬ ಖುಷಿ ಆಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ತುಂಬ ಅವರು ಅಷ್ಟೇ ನನಗೆ ತುಂಬ ಸೆಟಲ್, ತುಂಬ ಸಪೋರ್ಟಿವ್ ಆಗಿದ್ದರು. ಎಲ್ರಿಗೂ ನಮ್ಮ ಟೆಕ್ನಿಷಿಯನ್ಸ್ಗೆ, ಆಲ್ ಟೆಕ್ನಿಷಿಯನ್ಸ್ಗೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸರ್.